ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಯೂಟ್ಯೂಬ್ ಬಾಂಧವರಿಗೆ ಹ್ಯಾಪಿ ನ್ಯೂ ಇಯರ್. ಏನು ಗೊತ್ತಾ, ಬೆಳಗ್ಗೆ 4 ಗಂಟೆಗೆ ಎದ್ದು ರಂಗೋಲಿ ಪೂಜೆ ಮಾಡೋಣ ಅಂದ್ಕೊಂಡೆ. ನೈಟ್ ನನಗೆ 1 ಗಂಟೆ ತಲೆನೋವು ಸ್ಟಾರ್ಟ್ ಆಯಿತು. 1:30ಗೆ ಎದ್ದು ಆಚೆಲ್ಲ ಗುಡಿಸಿ ರಂಗೋಲಿ ಹಾಕಿ 2 ಗಂಟೆಗೆ ಬಂದು ಮಲಗಿದ್ದು. ಬೆಳಗ್ಗೆ ನೋಡ್ತೀನಿ 6:30 ಆಗಿದೆ. ಬನ್ನಿ, ನಾನು ಇವತ್ತು ಹೊಸಿಗೆ ಏನೇನು ಮಾಡ್ತೀನಿ ನೋಡಿ. ಎಲ್ಲರೂ ನನಗೂ ನನ್ನ ಮಕ್ಕಳಿಗೂ ನನ್ನ ಮಗಳಿಗೆಲ್ಲರೂ ಹಾರೈಸಿ, ಮೇನ್ ನನ್ನ ಮಗಳಿಗೆ ಹಾರೈಸಿ ಅನ್ನು ಪಲ್ಲವಿಗೆ ಬನ್ನಿ. ಇವತ್ತು ಒಂದು ನ್ಯೂ ಇಯರ್ ಲಾಗ್ ಮಾಡ್ತಾಯಿದ್ದೀನಿ. ಎಲ್ಲರೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಮಗಳಿಗೂ ನನ್ನ ಮಗಳಿಗೂ ಹಾರೈಸಿ. ಥ್ಯಾಂಕ್ ಯು. ಬನ್ನಿ, ಹುಳ್ಳಿಗೆ ವಿಶ್ ಮಾಡಿ. ಕುಲ ಎಲ್ಲರೂ ಹ್ಯಾಪಿ ನ್ಯೂ ಇಯರ್ ಹೇಳಿ. ಕುಲ ಹ್ಯಾಪಿ ನ್ಯೂ ಇಯರ್. ಕುಲ ಹ್ಯಾಪಿ ನ್ಯೂ ಇಯರ್. ಕುಲ ಇವು ನೋಡಿ, ನನ್ನ ಮಕ್ಕಳಿಗೆಲ್ಲ ಒಳ್ಳೇದಾಗಲಿ. ಅಯ್ಯೋ ಸಲಾಮ್ ಮಾಡ್ತಾರಮ್ಮ ನನ್ನ ಮಗ. ಸಲಾಮ್ ನೋಡಿ, 2 ನೈಟಿ ತೊಗೊಂಡು ಆರ್ಡ್ರ್ ಮಾಡಿದ್ದೀನಿ ಮೀಶೋಯಿಂದ. ಇದರಲ್ಲಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇವಾಗೆಲ್ಲ ಇದೇ ಥರ ನೈಟಿಗಳದ್ದು ನನಗೆ ಅದಕ್ಕೆ ಇಷ್ಟ. ಇದೊಂದು ನೈಟಿನಾ, ಇನ್ನೊಂದು ಇದು ಬಂದು ಬ್ಲೂ ಕಲರು, ಇದು ಬಂದು ಬ್ಲ್ಯಾಕ್. ಇದರಲ್ಲಿ ನೋಡಿ ಏನೇನಿದೆ ಅಂತ. ಬಟರ್ ಫ್ರೂಟ್ಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ. ನಾನು ಯಾವಾಗ ನಾನು ಚಾಕಿ ಶೋರೂಮ್ಗೆ ಹೋಗ್ತೀನಿ, ಇದೆಲ್ಲ ಅಲ್ಲೇ ತೊಗೊಂಡು ಇದೆಲ್ಲ 1300, 1400, 1000 ರೂಪೀಸ್ ಈ ಥರ ನಾನು ನೈಟಿ ತೊಗೊಂಡ್ಬಂದು. ಏನು ಗೊತ್ತಾ, ನಾನು ಯಾವಾಗ ನೈಟಿ ತೊಗೊಳಲ್ಲ. ವರ್ಷಕ್ಕೊಂದು 4-5 ನೈಟಿ ತೊಗೊಂಡು, ಅದೇ ನನಗೆ ಹೊಸ ಐಡಿಯಾ ಆಗೋದು. ನನಗೆ ನೈಟಿ ಇದ್ದರೆ ಕಂಫರ್ಟಬಲ್ ಅಡುಗೆ ಮಾಡೋಕ್ಕೆ, ಮನೆಗೆಲ್ಲ ನನಗೆ. ನಾನು ನಿಜವಾಗ್ಲೂ ಇದರಲ್ಲಿ ತುಂಬ ಸಣ್ಣ ಆಗ್ಬಿಟ್ಟಿದ್ದೀನಿ ಇವಾಗ. ನನಗೆ ಹೆಲ್ತ್ ಪ್ರಾಬ್ಲಮ್. ಮುಂಚೆ ಗುಂಡಿಗಿದ್ದೆ, ಸಣ್ಣ ನೋಡಿ. ಅದಕ್ಕೆ ಇವಾಗ ನಾನು ನ್ಯೂ ಇಯರ್ಗೆ ಇದನ್ನು ನೈಟಿ ತೊಗೊಂಬಂದಿದ್ದು ತೋರಿಸ್ತೀನಿ. ನನ್ನ ಮಗಳು ನನಗೆ ವರ್ಷಕ್ಕೆ ನನಗೆ ಈಸ್ಕೊಟ್ಲು. ಇದು ಮೀಶೋದು. ನಾನು ತುಂಬಾ ಚೆನ್ನಾಗಿದೆ ಮೀಶೋಲ್ಲಿ. ನಿಜವಾಗ್ಲೂ ನನಗೇನು ಗೊತ್ತಾ, ನೀನೇನು ಡುಮ್ಮಿ ಇದೆ ಅಂತ ನನ್ನ ಮಗಳು. ಆದರೂ ನನಗೆ ಫ್ರೀ ಇರಬೇಕು. ಡ್ರೆಸ್ಸೇ ಆಗಲಿ, ನೈಟಿಗಳೇ ಆಗಲಿ. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಡ್ರೆಸ್ಸು. ಹಾಕೊಂಡು ತೋರಿಸಿ. ನಾನು ಇದನ್ನ ಹಾಕ್ಕೊತೀವಿ ಪೂಜೆಲ್ಲ ಆದಮೇಲೆ. ಇದು ಬಾಟಮ್ ಅಷ್ಟೇ. ನನಗೆ ಬಾಟಮ್ ಎಲ್ಲ ಫ್ರೀ ಇರಬೇಕಪ್ಪ. ಒಂದು ಸಲ ಖಾಲಿ ಹಿಂಗೆ 1-2 ಹೆಜ್ಜೆ ಪಟ್ಟು ನೋಡ್ದಾಗುತ್ತೋ, ನಂಗೆ ಅದು ಇಷ್ಟ ಆಗಲ್ಲ. ನೋಡಿ, ಇದಕ್ಕೆ ದುಪ್ಪಟ್ಟ ಕೂಡ ಇದೆ, ಚೆನ್ನಾಗಿದೆ. ಮತ್ತು ಇನ್ನೊಂದು ಡ್ರೆಸ್ಸು, ಇದು ನಾನು ತೊಗೊಂಡೆ. ಇದು ಮೀಶೋಲೆ. ಇದಕ್ಕೆ ದುಪ್ಪಟ್ಟ ಬಂದಿಲ್ಲ. ಇದು ತುಂಬ ಚೆನ್ನಾಗಿದೆ. ನನ್ನ ಹತ್ರ ಕಲರ್ ಇರಲಿಲ್ಲ ಅಂತ ನಾನು ತೊಗೊಂಡೆ. ಹೊಸ ವರ್ಷಕ್ಕಂತೂ ನೋಡಿ ತುಂಬಾ ಚೆನ್ನಾಗಿದೆ ಈ ಡ್ರೆಸ್. ಇದು ನೋಡಿ, ಇದೊಂದು ಬಟನ್ ಹಾಕ್ಸ್ಬೇಕು. ರೂಪ ಕೈ ಕೊಟ್ಟು ಹಾಕ್ಸ್ತೀನಿ, ನಮ್ಮೆಲ್ಲ ರೂಪಾಯಿ. ಇದೊಂದು ಇನ್ನೂ ತೋರಿಸಿ ನೋಡಿ. ಏನೋ ಈ ಸಲ ನನಗೆ ನ್ಯೂ ಇಯರ್ಗೆ ಲಕ್ಕು ಅಂದರೆ ಲಕ್ಕು ನನಗೆ. ನಾನು ಈ ಸಲ ನನಗೆ 25 ನಾನು ಸುಮಾರು ನನ್ನ ಮಗಳು ನನಗೆ ಸುಮಾರು ಅಂದರೆ ತೋರಿಸ್ತೀನಿ. ನಿಮ್ಗೊಂದೇ ಸ್ಯಾರಿ ನಾನು ಲಾಗ್ ಮಾಡಿ ತೋರಿಸ್ತೀನಿ. ಸುಮಾರು ನನಗೆ ಮೈಸೂರು ಸಿಲ್ಕ್ ಸ್ಯಾರಿ ತಂದು ಕೊಟ್ಟಾಳೆ, ಡ್ರೆಸ್ಗಳು, ಗೋಲ್ಡು. ಅದಕ್ಕೆ ಇವತ್ತು ನನಗೆ ಏನು ಬೇಕಮ್ಮ ಅಂದ್ರೆ ನನ್ನ ಕಾಲು ಚೆನ್ನೆಲ್ಲ ಚೆನ್ನಾಗಿಲ್ಲ ಅಂತ ನಾನು ಕಟ್ಟಾಯ್ತು ಅಂತ ಹಾಕ್ಬಿಟ್ಟೆ. ನೋಡಿ, ಇದೊಂದು ಸ್ಯಾರಿ. ನನ್ನ ಮಗಳು ಇತ್ತೀಚೆಗೆ ನನ್ನ ಮೇಲೆ ತುಂಬ 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 ಲವ್ ಆಗಿಬಿಟ್ಟಿದೆ ನನ್ನ ಮಗಳಿಗೆ. ಏನು ಕೇಳಬೇಕು ಪಾಪ. ಇಲ್ಲ ಅನ್ನಲ್ಲ, ಮುಂಚೆ ಚುರುಕು ನೋಡು. ನಾನು ಇವಾಗ ಒಂದು ಓಪನಾಗಿ ಹೇಳ್ತೀನಿ ನ್ಯೂ ಇಯರಲ್ಲಿ. ನಾನು ಮುಂಚೆಲ್ಲ ಹೇಳ್ತಾ ಇದ್ದೆ, ಯಾಕಪ್ಪ ಬೇಕು ಈ ಥರ ಹೆಣ್ಮಕ್ಳು, ಯಾವ ಶತ್ರುಗೂ ಬಿಡ್ತಾರೆ ಹೆಣ್ಮಕ್ಳು. ಯಾಕೆ ಹೇಳಿ, ಅಷ್ಟು ಹಠ ಮಾಡು, ಅಷ್ಟು ಟೆನ್ಷನ್ ಕೊಡೋಳು ನನಗೆ. ಸುಮ್ಮನೆ ಡೇಟ್ ಹಾಕೋರ್ಸಕ್ಕೆ ಓಡೋಗ್ಬಿಡೋಳು. ಗೇಟ್ ಎಗ್ರು ಹೋಗ್ಬಿಡೋಳು. ಓಡೋಗಳಂದ್ರೆ ಅಲ್ಲಿಲ್ಲ, ತಪ್ಪಾಗಿ ತಿಳ್ಕೊಬೇಡಿ. ಅವ್ರ ಫ್ರೆಂಡ್ ಮನೆಗೆ ಹೋಗ್ಬಿಡೋಳು, ಇಲ್ಲ ಅವ್ರ ಅಜ್ಜಿ ಮನೆಗೆ ಹೋಗೋಳು, ಅವ್ರ ಅತ್ತೆ ಮನೆಗೆ ಹೋಗ್ಬಿಡೋಳು. ಅಷ್ಟು ಬಿಟ್ಟರೆ ಇಬ್ಬರೆಲ್ಲೂ ಆ ಥರ ಇಲ್ಲ. ನನ್ನ ಮಕ್ಕಳು ಆ ಥರ ಇಲ್ಲ. ಆಮೇಲೆ ಇನ್ನೊಂದು ಸ್ಯಾರಿ ಇದೆ ನೋಡಿ. ಇದು ನಂಗೆ ತುಂಬ ಇಷ್ಟ ಆಯಿತು ಕಣೆ. ಇದು ಅನುಶ್ರೀ ಸ್ಯಾರಿ ಕೊಡಿಸಿ ಅಂದೆ. ಅಷ್ಟೇ ತಾನೇ, ತಗೊಳಮ್ಮ ಅಂದ್ಲು. ಇದನ್ನು ಹೊಲಿಸ್ತೀನಿ ನೋಡಿಲ್ಲ. ಏನೋ ಅನುಶ್ರೀ ಉಟ್ಕೊಂಡು ಕೂಡ ಅದು ಅನುಶ್ರೀ ಸ್ಯಾರಿ ಹಾಕ್ಬಿಡುತ್ತೆ.
ಏನು ಮಾಡೋದು. ಇವಾಗ ಕಾವ್ಯ ಒಂದು ಸ್ಯಾರಿ ಹುಟ್ಟಿದ್ದು ಬಿಗ್ ಬಾಸಲ್ಲಿ, ಅದು ಕಾವ್ಯ ಸ್ಯಾರಿ ಅಂತೆ. ನನಗೆ ನ್ಯೂ ಇಯರ್ಗೆ ಡ್ರೆಸ್ಗಳು, ನೈಟ್ಗಳು, ಸ್ಯಾರಿಗಳು ತುಂಬಾ ಬಂದುಬಿಡಿದೆ. 25ಗೆ 26ಗೆ ಈ ವರ್ಷ ನನಗೆ ನನ್ನ ಮಗಳಿಗೋದು ಒಳ್ಳೇದಾಗಲಿ ಅಪ್ಪ ಅಂತ ನನ್ನ ದೇವತೆ ಬೇಡ್ಕೊತೀನಿ. ನನಗೆಲ್ಲ ಸಾಕು, ದೇವರಿಗೆ ಸಾಕಷ್ಟು ಕೊಟ್ಟಿದ್ದಾನೆ, ಸಾಕು ನನಗೆ ಇಷ್ಟು ಇಟ್ಟಿದ್ದೀನಲ್ವ, ಅದಕ್ಕೆ ತೃಪ್ತಿ ಪಡ್ತೀನಿ ನಾನು. ಇದು ಇಲ್ಲ, ನನಗೆ ಎಷ್ಟೋ ಜನ ಇದ್ದಾರೆ, ಅವರು ನೋಡಿ ನಮಗೆ ದುಃಖ ಆಗೋದಿಲ್ಲ ಅಂತ ಹೇಳಲ್ಲ. ನಮ್ಗೆ ಇಷ್ಟು ಕೊಟ್ಟಿದ್ದಾನಲ್ಲ ದೇವರು, ನಮ್ಮ ಅದಕ್ಕೆ ನಾವು ತೃಪ್ತಿ ಪಡಬೇಕು. ನಾವು ಇನ್ನೂ ಬೇಕಂದ್ರೆ ದುರಾಸೆ ಅಂತ. ಅದಕ್ಕೆ ಚೆನ್ನಾಯ್ತಲ್ಲ. 6 ತಾರೀಕು ನನ್ನ ಮಗಳಿಗೆ ಬರ್ತಡೆ. ಎಲ್ಲರೂ ನನ್ನ ಮಗಳಿಗೆ ತುಂಬ ಹೃದಯದಿಂದ ಹಾರೈಸಿ ನನ್ನ ಮಗಳಿಗೆ. ಆ ಥರ ಅಂದ್ಕೊಳ್ತದ್ದು, ಯಾಕಪ್ಪ ಬೇಕು ಹೆಣ್ಮಕ್ಳು ಅಂತ. ಆದರೆ ಇವಾಗ ಹಂಗಲ್ಲ. ನಾನು ಸ್ವಲ್ಪ ನನಗೆ ಡಲ್ಲಾಗಿದ್ರೆ ಸಾಕು, ಏನು ಬೇಕಮ್ಮ, ಏನು ಬೇಕು, ಏನು ತರಬೇಕು, ಏನು ಇಸ್ಕೊಡ್ಬೇಕು ಅಂತ. ನಾನಿದೆ ಒಂದು ಚಾನ್ಸ್, ಏನು ಇಸ್ಕೊಡ್ಬೇಕಂತಲ್ಲ, ನಾನಿದೆ ಒಂದು ಚಾನ್ಸು ಎಲ್ಲ ಹೇಳ್ಬಿಡ್ತೀನಿ, ಹೇಳ್ಬಿಡ್ತೀನಿ. ಈಗ ಅದ್ರಲ್ಲಿ ಬೇರೆ ಗೂಗಲ್ ಪೇ ಬೇರೆ ನಂತರ ಇದು ಬಿಡಿದ್ಯಾ, ಟಕ್ಕ 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 ಟಕ್ಕನ ಹಾಕ್ಬಿಡ್ತಾಳೆ. ಅದೊಂದಕ್ಕೆ ನಾನು ಅವಳು ಕೊಡ್ತಾಳೆ ಅಂತ ನಾನು ಅವಳು ಒಳ್ಳೇಳು ಅಂತ ಹೇಳಲ್ಲ. ಅವಳು ಕೊಡ್ದಾಗಳು ನನ್ನ ಮಗಳೇ. ಅವಳು ನನಗಂತೂ ಯಾರಿದ್ದಾರೆ ಹೇಳು ಅಲ್ವಾ, ನನಗಂತೂ ಯಾರೂ ಇಲ್ಲ, ಇದ್ದಾರೆ. ಆದರೂ ನಾನು ಯಾರ ಮನೆಗೂ ಅಷ್ಟು ಹೋಗಲ್ಲ. ನನಗೆಲ್ಲ ಅವಳೇ. ಇವಾಗ ನನಗೆಲ್ಲ ಇದ್ದಾರೆ, ಅಕ್ಕ ತಂಗಿ ಅಣ್ಣ ಎಲ್ಲ ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಅವರೆಲ್ಲ ಒಂಥರ ಟಾಪಲ್ಲ ಅವರೇ, ಏನು ಮಾಡೋದು. ಅದಕ್ಕೆ ಚೆನ್ನಾಗಿರಲಿ. ಒಂದಿನ ನನ್ನ ಬೆಲೆ ಏನಂತ ಅವ್ರಿಗೆ ಗೊತ್ತಾಗುತ್ತಲ್ವ ಆವಾಗ. ಅದಕ್ಕೆ ನನ್ನ ಮಗಳು ಇಲ್ಲ ಅಂತ ಏನು ಚಿಂತೆ ಪಡಬೇಡ, ನಾನು ಇರೋವರೆಗೂ ಇರ್ತಾಳೆ, ನಾನಿರೋವರೆಗೂ ಅವಳು ಚೆನ್ನಾಗಿರಲಿ ಆಯಿತಾ. ಅದೇ ಥರ ನನ್ನ ಮಗಳಿಗೆ ಒಂದು ಒಳ್ಳೆ ದಾರಿ ಆಗಲಿ ಅಂತ ನಾನು ಹಾರೈಸ್ತೀನಿ. ನೀವು ಹಾರೈಸಿ, ಆಯುರ ದಯೆಯಿಂದ ಎಲ್ಲ ಒಳ್ಳೆದಾದ್ರೆ ಸಾಕು. ಹೊಸ ಅಳ್ಬಾರ್ದಂತೀನಿ. ಎಲ್ಲ ಕೊಟ್ಟಿದ್ದೆ ನನ್ನ ದೇವರು, ಏನಿಲ್ಲ ಅಂತಿಲ್ಲ ನನಗೆ. ಅದು ಏನೋ ಒಂಥರ ಮನಸ್ಸಲ್ಲಿ ನೋವಿರುತ್ತಲ್ವ. ನಮ್ಮ ಅಣ್ಣಗೆ ಹೆಲ್ತ್ ಪ್ರಾಬ್ಲಮ್ಮು, ಅವನಿಗೂ ನಾನು ಏನೂ ಪ್ರೆಷರ್ ಹಾಕೋಕ್ಕಾಗಲ್ಲ ಆಯಿತಾ. ಅವನಿಗೂ ಹಾರ್ಟ್ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ನೀನು ಅವನಿಗೆ ಪ್ರೆಷರ್ ಹಾಕೋಕ್ಕೋಗಲ್ಲ. ನೀನು ಕೊಟ್ಟು ನನ್ನ ಅವನೇ ಕೊಟ್ಟಿಲ್ಲ ಅನ್ನೋ ನನಗೆ. ಯಾಕೆ ನಾವು ಬಂದ್ಬಿಟ್ಟು ಟ್ವಿನ್ಸು, ನಾನು ನಮ್ಮಣ್ಣ. ಅದಕ್ಕೆ ಅವ್ನು ಕೊಡ್ತಾ ಹೋಗಲಿ, ನನಗೆ ಎಲ್ಲ ಅವನೇ. ನನ್ನ ಅಕ್ಕ ತಂಗಿ ಅಂತೂ ನನ್ನ ಅಕ್ಕ ತಂಗಿ ಅಂತ ನಂಬರ್ 1 ಛತ್ರಿ ಮುಂಡೆವಳು. ನನ್ನ ಅಕ್ಕ ತಂಗಿ ಇಬ್ಬರೂ ಹೇಳ್ತಿಲ್ವಾ. ನನ್ನ ಅಕ್ಕ ನನ್ನ ತಂಗಿ ತಟ್ಟಿಲಿ ಹಾಕ್ಬಿಟ್ರೆ ಒಂದು ಕೆಳಗೆ ಮ್ಯಾಗ ಹೋಗಲ್ಲ, ಎರಡು ಒಂದೇ ಲೆವೆಲಾಗಿರ್ತಾರೆ. ಅಂಥ ಛತ್ರಿ ಮುಂಡೆ ನನ್ನ ಅಕ್ಕ ನನ್ನ ತಂಗಿ. ಅದಕ್ಕೆ ನಾನು ಅಷ್ಟು ಇಷ್ಟಪಡಲ್ಲ. ನಮ್ಮ ಅಣ್ಣ ಅಲ್ವಾ, ಅವನಿಗೂ ಒಬ್ಬ ಮಗ ಇದ್ದಾನೆ, ಇಲ್ಲ ಅಂತ ಹೇಳಲ್ಲ. ಒಬ್ಬ ಮಗ ಇದ್ದಾನೆ, ಅವ್ನ ಲೈಫ್ ಅವ್ನು ನೋಡ್ಕೋಬೇಕು. ಆದರೆ ನಾನು ಅವನೇನೋ ಪ್ರೆಷರ್ ಹಾಕೋಕ್ಕೋಗಲ್ಲ. ನೀನು ನಂಗೆ ಅದನ್ನು ಕೊಡು, ಇದು ಮಾಡು ಅಂತ ನಾನು ಫೋನು ಅವ್ನಿಗೆ ಮಾಡೋಕ್ಕಲ್ಲ ಜಾಸ್ತಿ. ನಾನು ಯಾಕೆ ಪಾಪ ಅವ್ನಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಅವನಿಗೆಲ್ಲ ನೋವು ಕೊಡಬಾರ್ದು ಅಂತ ನನ್ನಷ್ಟೇ ನನ್ನ ಉದ್ದೇಶ. ನೋಡ್ದಲ್ಲ, ಅನುಸು ಸ್ಯಾರಿ ಅಂತೆ ನನಗೆ ಇಷ್ಟ ಆಯಿತು. ಕಲರು ಹೊಲಿಸ್ತೀನಿ, ಸಂಕ್ರಾಂತಿಗೆ ಹೊಲ್ಸಾಕೊಂತೀನಿ ಆಯಿತಾ. ಅದಿಷ್ಟು ಬಂದಿದೆ ನನಗೆ ನೋಡಿ. ನಿಜವಲ್ಲ ಎಷ್ಟು ಫ್ರೀ ಇದೆ ಅಂತ. ಚೆನ್ನಾಗಿದೆ. ಸ್ವಲ್ಪ ಲೂಸ್ ಇಲ್ಲಿ, ಅದು ಸರಿ ಇತ್ತು. ಸ್ವಲ್ಪ ಸಣ್ಣ ಹೊಡೆಯಲ್ಲ, ಸ್ವಲ್ಪ ಲೂಸ್ ಕಾಣುತ್ತೆ. ಚೆನ್ನಾಗೈತೆ ನೈಟಿ. ಇದನ್ನು ಹಾಕಿದ್ದೀನಲ್ಲ ನೋಡಿ, ತಪ್ಪಾಗಿ ತಿಳ್ಕೊಬೇಡಿ. ನನ್ನ ಯೂಟ್ಯೂಬರ್ ಯಾರು ಅಂತ ಕೇಳಲ್ಲ. ಇಲ್ಲಿ ನಮ್ಮದು ಬ್ರದರ್ ಅಕ್ಕಪಕ್ಕ ದೀನ್ ಕಾವಲ್ಲ, ಈ ವಯಸ್ಸಲ್ಲ ಈ ನೈಟಿ ಸುಸ್ತವಾ ಹಿಂಗೆ ಮಾತಾಡ್ತಾನೆ ನೋಡಿ ಅಂತ. ಈಗ ನಾನು ಮುಂಚೆ ನಾನು ಗೌರವ ಕೊಡ್ತಾಯಿದ್ದೆ, ಇವಾಗಿಲ್ಲ. ಬನ್ನಿ ಪೂಜೆ ಮಾಡೋಣ, ಬೇಗ ಪೂಜೆ ಮಾಡಿಬಿಟ್ಟು ನನ್ನ ಮಗಳು ಬರ್ತಾಯಿದ್ದಾಳಂತೆ. ಅವಳು ಏನು ಪಾಪ ಏನೂ ತಿನ್ನಲ್ವಲ್ಲ, ಅದಕ್ಕೆ ಸ್ವಲ್ಪ ಹೋಳಿಗೆ ಮಾಡ್ತೀನಿ. ಹೋಳಿಗೆ ಇದೇನೆ ನಾನು ಶೇರ್ ಮಾಡೋಕ್ಕೋಗಲ್ಲ. ಮನೆಯೆಲ್ಲ ಮುಂಚೆಲ್ಲ ಮಾಡಿದ್ದೀನಿ, ಸುಮ್ಮನೆ ತಟ್ಟೋದೆಲ್ಲ ನಾನು ಮಾಡಿ ತೋರಿಸ್ತೀನಿ. ರಾಯರಿಗೆ ತುಂಬಾ ಚೆನ್ನಾಗೈತೆ ಪೂಜೆ ಎಲ್ಲ. ಹೊಸ ವರ್ಷದ ದಿನ, ಅದರಲ್ಲಿ ಬೇರೆ ಗುರುವಾರ ಬಂದಿದೆ. ನನಗೆ ತುಂಬಾ ಖುಷಿ ಆಯಿತು. ನಾನು ಉಪವಾಸ ಇದ್ದೀನಿ, ಯಾವಾಗಲೂ ಪೂಜೆ ಮಾಡ್ತೀನಿ. ಗುರುವಾರ ದಿನ ಬಂದಿರೋದಿನ ತುಂಬ ಖುಷಿ ಆಗುತ್ತೆ ನೋಡಿ. ಎಲ್ಲದಕ್ಕೂ ಹೂವುಗಳು ಚೆನ್ನಾಗಿ ಹಾಕ್ಬಿಡಿ. ಎಲ್ಲ ಪೂಜೆ ಎಲ್ಲ ಮುಗೀತು. ಗಂಧ ಕಾಣ್ತಾ ಇಲ್ಲ, ಗಂಧ ಇಟ್ಕೊಂಡಿದ್ದೀನಿ. ಹೊಸ ಡ್ರೆಸ್ ಎಲ್ಲ ಹಾಕೋದು, ಹೊಸ ಡ್ರೆಸ್ಸು. ಸಂಜೆವರೆಗೂ ಲಾಗ್ ಮಾಡ್ತೀನಿ ನೋಡಿ. ಅಡುಗೆ ಅಂದೆ ಸ್ವಲ್ಪ ಉಪ್ಪಟ್ಟು ಮಾಡ್ತೀನಿ ನನ್ನ ಮಗಳಿಗೋಸ್ಕರ. 2026 ಗೇಟ್ಗೆ ಬಾಗಿಲಿಗೆ ಎಲ್ಲ ಹೂವು ಹಾಕ್ಬಿಡಿ.
ನಾಗಿದ್ದೀನಿ ಅಂತ ಹಾಯ್ ಮಾಡಿ ಮಗನೇ. ನನ್ನ ಮಗಳಿಗೆ ಎಲ್ಲರೂ ಹ್ಯಾಪಿ ಕಾಲು ಚೆನ್ಬೇಕಂತ ಸುಮ್ಮನೆ ಹೇಳಿದೆ ತಂದು ಕೊಟ್ಟು ನನ್ನ ಮಗಳು. ಹಾಕು ನೈಟ್ ಊಟ ಮಾಡ್ತಾಯಿದ್ದೀನಿ ನಾನು. ಉಪವಾಸ ಐತೆ. ಒಂದು ಒಬ್ಬಟ್ಟು, ಸ್ವಲ್ಪ ಪಲ್ಯ, ಸೌತೆಕಾಯಿ, ಇದು ಅನ್ನ, ನುಗ್ಗೆಕಾಯಿ ಸಾಂಬಾರು. ನಾನು ಒಬ್ಬಟ್ಟು ಸಾರು ಮಾಡಲ್ಲ, ಯಾಕೆಂದ್ರೆ ಅದಕ್ಕೆ ನ್ಯೂ ಇಯರ್ ಊಟ ಇದು ನೋಡ್ತಲ್ಲ. ತುಂಬ ಚೆನ್ನಾಗಿ ಒಬ್ಬಟ್ಟು ಹೇಗೆ ಮಾಡಿದೆ ಸ್ವಲ್ಪ ನೋಡಿ, ಚೆನ್ನಾಗಿ ನನಗೆ ಕಮೆಂಟ್ಸ್ ಹಾಕಿ. ಓಕೆ ಬಾಯ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. 1 ಸೆಕೆಂಡ್.